ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಸ್ಕೂಲ್ ಕಟ್ಟಡ ಹತ್ತಿದ ಯುವಕ ಕೈಯಲ್ಲಿ ಗಾಜಿನ ಚೂರು ಹಿಡಿದುಕೊಂಡು ಸೂಸೈಡ್ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದಾನೆ. ಸ್ಥಳಕ್ಕೆ ಧಾವಿಸಿದ್ದಾರೆ ಕೋಣನಕುಂಟೆ ಇನ್ಸ್ಪೆಕ್ಟರ್ ಕೃಷ್ಣ ತಿಮ್ಮೇಗೌಡರ ತಂಡ. ಇಲ್ಲೊಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಸ್ಕೂಲ್ ಕಟ್ಟಡ ಹತ್ತಿದ್ದಾನೆ. ಕೈಯಲ್ಲಿ ಗಾಜಿನ ಚೂರನ್ನ ಹಿಡ್ಕೊಂಡು ಸೂಸೈಡ್ ಮಾಡಿಕೊಳ್ಳೋದಾಗಿ ಬೆದರಿಕೆಯನ್ನ ಹಾಕಿದ್ದಾನೆ. ಇನ್ನು ಸ್ಥಳಕ್ಕೆ ಕೋಣನಕುಂಟೆ ಇನ್ಸ್ಪೆಕ್ಟರ್ ಕೃಷ್ಣ ತಿಮ್ಮೇಗೌಡ ಅವರ ತಂಡ ಬಂದಿದೆ. ನಂತರ ಅಗ್ನಿಶಾಮಕ ಸಿಬ್ಬಂದಿಯನ್ನ ಕೂಡ ಸ್ಥಳಕ್ಕೆ ಕರೆಸಿದ್ದಾರೆ ಪೊಲೀಸರು. ಯುವಕನ ಮನವೊಲಿಸಿ ಸುರಕ್ಷಿತವಾಗಿ ಕೆಳಗೆ ಇಳಿಸಿದ್ದಾರೆ ಪೊಲೀಸರು. ಕೌಟುಂಬಿಕ ಕಲಹದಿಂದ ಶೇಖ್ ಇಬ್ರಾಹಿಂ 26 ವರ್ಷದ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನಂತರ ಆತನಿಗೆ ಕೌನ್ಸಿಲಿಂಗ್ ನೀಡಿ ಜವಾಬ್ದಾರಿ ತಿಳಿಸಿ ಮನೆಗೆ ಕಳುಹಿಸಿದ್ದಾರೆ ಪೊಲೀಸರು. ಶೇಖ್ ಇಬ್ರಾಹಿಂ ಅನ್ನೋ ಒಂದು 26 ವರ್ಷದ ಯುವಕ ಒಂದು ಕುಟುಂಬದ ಕಲಹ ವಿಚಾರವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದು ಸ್ಕೂಲ್ ಕಟ್ಟಡವನ್ನ ಹತ್ತಿದ್ದಾನೆ. ಜೊತೆಗೆ ಕೈಯಲ್ಲಿ ಒಂದು ಗಾಜಿನ ಚೂರನ್ನ ಕೂಡ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೆದರಿಕೆಯನ್ನ ಹಾಕಿದ್ದಾರೆ. ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೋಣನಕುಂಟೆ ಠಾಣೆಯ ವ್ಯಾಪ್ತಿಯ ಕೃಷ್ಣ ತಿಮ್ಮೇಗೌಡ ಅವರ ತಂಡ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯನ್ನ ಕೂಡ ಕರೆಸಿದ್ದಾರೆ. ಯುವಕನ ಮನವೊಲಿಸಿ ಕೆಳಗೆ ಇಳಿಸಿದ್ದಾರೆ. ನಂತರ ಆತನಿಗೆ ಕೌನ್ಸಿಲಿಂಗ್ ಎಲ್ಲ ಕೊಡಿಸಿ ಜವಾಬ್ದಾರಿ ತಿಳಿಸಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಆ ಯುವಕನನ್ನ. ಈಗ ನಿಮ್ಮ ಅಪ್ಪ ಮತ್ತೆ ಕರ್ಕೊಯ್ತಾರೆ ಬಿಸಾಕ್ಬಿಡಿ. ಈಗ ಫೋಟೋ ತಗೊಳ್ಳಿ. ಎಲ್ಲರೂ ನಿಮ್ಮಮ್ಮ ಬುದ್ಧಿ ಕಲ್ಸಿದ್ರೆ ಬರೋದು ಇವನಿಗೆ. ಏನ ಪ್ರಾಬ್ಲಮ್ ನಿಂದು? ಯಾರು ಹೊಡೆದ್ರೆ ಇನ್ನ ಹೋದ್ರು ಈಗ